ಈಗ ನೀವು ಹೇಳಿದ್ರಿ ಡಿವೋರ್ಸ್ ಆಗಿದೆ ಅಲ್ಲ, ನಂದಿಲ್ಲ, ಡೈವರ್ಸ್ ಕಂಪ್ಲೀಟ್ ಆಗಿಲ್ಲ, ಓಕೆ ನಡೀತಿದೆ ಅಂತ ನಂದು ಹೇಳಿದ್ರಿ. ನಡೀತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಮಗನ್ ನೋಡ್ಕೋಬೇಕು ಅನ್ನೋದೇ ನಿಮ್ಮ ಮೇನ್ ಉದ್ದೇಶ. ಮಗನೇ ಮೇನ್, ಇನ್ ಯಾರು ಅವ್ರ ಮುಂದೆ ಇಲ್ಲ. ಏನ್ ಡ್ರಾಮಾ ಮಾಡ್ತಾನಪ್ಪ. ಅಪ್ಪ ಅಮ್ಮ ಬಿಟ್ರೆ ಅದಕ್ಕಿಂತ ಅಪ್ಪ ಅಮ್ಮನಿಗಿಂತನೂ ಮಗನೇ ಮುಖ್ಯ ನನಗೆ. ಅಪ್ಪ ಅಮ್ಮ ನೆಕ್ಸ್ಟ್. ಯಾಕಂದರೆ ಅಷ್ಟು ಪ್ರೀತಿ ಒಂದು ಅಪ್ಪ ಎಲ್ಲೂ ಕೊಡೋಕ್ಕೆ ಆಗಲ್ಲ. 2 ಸಲ ಕೋರ್ಟಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದಾಗ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸು ವರ್ಡಲ್ಲಿ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅಂದರೆ ಎಲ್ಲ ಅಮ್ಮ ಬೇಕು ಅಂತಲೇ ಅಮ್ಮನ ಜೊತೆನೇ ಹೋಗೋದು. ಯಾಕಂದರೆ ನಾನು ಬೈ ಬರ್ತಾ ಅವನ್ನ ಮಗುವಿಂದನೂ ಅವನಿಗೆ ತೊಳೆದಿರೋದಾಗಲಿ, ಬಟ್ಟೆ ಹಾಕಿರೋದಾಗಲಿ, ಸ್ನಾನ ಮಾಡಿಸೋದು, ಊಟ ತಿನ್ನಿಸೋದು, ಸ್ಕೂಲಿಗೆ ಬಿಡೋದು, ಕರ್ಕೊಬರೋದು, A to Z ನಾನೇ ಮಾಡಿರೋದು. ಅದರಿಂದ ಅಟ್ಯಾಚ್ಮೆಂಟು ನನ್ನ ಮೇಲೆ ಅವನಿಗೆ ಅಷ್ಟು. ಅದು ಒಂದು ಕೋರ್ಟಲ್ಲೂ ಅದು ಇದಾಗತ್ತೆ. 1 ಇಯರ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅವಾಗ ಕೇಳ್ತಾರೆ, ಅಪ್ಪ ಬೇಕಾ ಅಮ್ಮ ಬೇಕಾ ಕೇಳಬೇಕು. 1 ಇಯರ್ ಇರಲಿಲ್ವಲ್ಲ, ನೀವು ಆಚೆ ಕರ್ಕೊಂಡೋಗಿ ಸ್ವಲ್ಪ ಮಾತಾಡ್ಕೊ ಬನ್ನಿ ಅಂತ. ನಾನು ಏನೂ ಇಲ್ಲ, ನನಗೆ ಗ್ಯಾರಂಟಿ ಇದೆ, ನೀವು ಹಂಗೆ ಕೇಳಿ ಅಂತೀನಿ. ಅವನು ಅಪ್ಪ ಅಂತ ಹತ್ಕೊಂಡು ಓಡ್ ಬಂದುಬಿಡ್ತಾನೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೇ ಮಂಜಾಗ್ಬಿಡ್ತು. ಏನಪ್ಪ ಇದು ಈ ಥರ ಆಗ್ತದ. ಅದರಿಂದ ಜಡ್ಜು ಎಲ್ಲ ಆದಮೇಲೆ ಕರೆಸಿ ರೂಮಲ್ಲಿ ಫೋಟೋ ಹೊಡ್ಸ್ಕೊಂಡು ಹಾಕೊಳ್ತಾರೆ. ಏನಕ್ಕಂದರೆ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸ್ ಅಂತೆ. ಅಂದರೆ ಅಷ್ಟು ಪ್ರೀತಿ. ಅದರಿಂದ ನಾನು ಯಾರನ್ನೂ ಮದುವೆ ಆಗಕ್ಕೆ ಹೋಗಿಲ್ಲ, ಯಾರನ್ನೂ ಲೈನ್ ಹೊಡಿಯೋಕೆ ಹೋಗಿಲ್ಲ, ಏನೂ ಇಲ್ಲ. ಈಗ ಸಿಂಗಲ್ ಆಗೇ ಇದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಿಮ್ಮ ಲೈಫ್ ಪೂರ್ತಿ ಏನೇನು ಇನ್ಸಿಡೆಂಟ್ ಹೇಳ್ತಿದ್ದೀರಾ ಅದೆಲ್ಲ ಸಿನಿಮಾ ಸ್ಟೋರಿ ಇದ್ದಂಗೆ ಇದೆಯಲ್ಲ ಸರ್. ಅಯ್ಯೋ, ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. 10ನೇ ಕ್ಲಾಸ್ ಇದ್ದಾಗಲೇ ದಿನಕ್ಕೆ 10,000 ಅವಾಗ ದುಡಿತಿದ್ದೆ. ಏನ್ ಬಿಸ್ನೆಸ್ ಮಾಡ್ತಿದ್ರಿ? ಡಾಗ್ ಬಿಸ್ನೆಸ್ಸೇ. ಅವಾಗ ಆಲ್ ಓವರ್ ಕರ್ನಾಟಕ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವಾಗ 5 ಲಕ್ಷ ಜನ ಡಾಗ್ ಬ್ರೀಡರ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಅವಾಗ ಏನಂದ್ರೆ ಕಾಂಪಿಟೇಟರ್ ಇರಲ್ಲ. ದಿನ ಹಿಂಗೆ ಹೋಗು, ಸ್ಕೂಟ್ರ್ ಹಾಕ್ಕೊಂಡು ಹಿಂಗೆ ಹೋಗಿ ಬಂದರೆ 10,000, ತಿರ್ಗಾ ನಾಳೆ 10,000 ಖರ್ಚು ಮಾಡ್ತಿದ್ದೆ. ಏನಕ್ಕಂದರೆ ಫ್ರೆಂಡ್ಸ್ಗಳಿಗೆ ಕುಡ್ಸೋಕ್ಕೆ ತಿನ್ಸೋಕ್ಕೆ. ನಾನು ಸಿಗರೇಟ್ ಸೇರ್ತಾ ಇರಲಿಲ್ಲ, ಆರ್ಡ್ರಿಂಗ್ಸ್ ಇಲ್ಲ, ಏನಿಲ್ಲ. ಬರೀ ನಾನು ಚೆನ್ನಾಗಿ ತಿಂತಿದ್ದೆ ನಾನ್ ವೆಜ್ಜು. ಅವ್ರಿಗೆ ತಿನ್ನಿಸೋದು, ಕುಡ್ಸೋದು, ಸೇರಿಸೋದು ಎಲ್ಲ ಮಾಡ್ತಿದ್ದೆ. ದಿನ ಆದರೆ 20 ಜನ ಇರೋರು. ಆದರೆ ಒಂದು ಚಿಕ್ಕ ಗಲಾಟೆ ಆದಾಗ ಎಲ್ಲ ಓಡೋಗ್ಬಿಡ್ತಾರೆ, ಯಾರೂ ಇರಲ್ಲ. ಬರೀ ತಿನ್ನಕ್ಕೆ ಕುಡಿಯೋಕ್ಕೆ ಮಾತ್ರ ಬರ್ತಾರೆ. ಇವ್ರಿಗೆ ಯಾಕೆ ನಾನು ಖರ್ಚು ಮಾಡಬೇಕು ಅಂತ ಸ್ಟಾಪ್ ಮಾಡಿಬಿಡ್ತೀನಿ.